ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂತಂದರೆ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು ಈ ಸ್ವಲ್ಪ ಬಿ ಪಿ ಜಾಸ್ತಿಯಾಗಿ ತಲೆ ಸುತ್ತು ಬರ್ತಕ್ಕಂಥ ಸಮಸ್ಯೆ, ಅವಾಗವಾಗ ತಲೆ ಸುತ್ತು ಬರ್ತಕ್ಕಂಥದ್ದು. ಇದಕ್ಕೆ ಒಂದು ಅದ್ಭುತವಾದ ಮನೆಮದ್ದು, ಮನೇಲಿರ್ತಕ್ಕಂಥ ಹಾಲು ಮತ್ತು ಬೆಳ್ಳುಳ್ಳಿ. ಸಾಮಾನ್ಯವಾಗಿ ಏನಾಗಿರುತ್ತೆ, ಎಲ್ಲ ಕಡೆ ತೋರಿಸಿರ್ತಾರೆ, ಸರಿ ಹೋಗ್ತಾರಲ್ಲ. ಸೊ ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಏನು ಮಾಡಬೇಕಂತಂದರೆ, ಹಾಲು ಅರ್ಧ ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಅದರ ಒಳಗಡೆ ಒಂದು 6ರಿಂದ 7 ಪಪ್ಪು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಅದನ್ನು ಕಡಿಮೆ ಊರಿನಲ್ಲಿ ಕಾಯಿಸಬೇಕು. ಎಷ್ಟು ಕಾಯಿಸ್ಬೇಕಂದ್ರೆ 1 ಗ್ಲಾಸ್ ಇರತಕ್ಕಂಥ ಹಾಲು ಅರ್ಧ ಗ್ಲಾಸಿಗೆ ಬರಬೇಕು. ಈ ಥರ ಕಾಯಿಸಿರ್ತಕ್ಕಂಥ ಹಾಲನ್ನು, ಸಕ್ಕರೆ ಉಪ್ಪು ಏನು ಹಾಕಬಾರ್ದು ಇದಕ್ಕೆ. ಈ ಥರ ಕಾಯಿಸಿರ್ತಕ್ಕಂಥ ಹಾಲನ್ನು ತಣ್ಣಗಾದ್ಮೇಲೆ ಸಂಪೂರ್ಣವಾಗಿ ಕುಡಿದು ಆನಂತರ ಆ ಒಂದು ನಾವೇನು ಬೆಳ್ಳುಳ್ಳಿ ಹಿಲಕಗಳನ್ನು ಕೆಚ್ಚಿ ಹಾಕಿರ್ತೀವಿ ಅದನ್ನು ಜಿಗಿದು ತಿನ್ನಬೇಕು. ಈ ಥರ ಮಾಡೋದ್ರಿಂದ ಸಂಪೂರ್ಣವಾಗಿ ತಲೆ ಸುತ್ತು 1 ವಾರದಲ್ಲಿ ಪರ್ಮನೆಂಟಾಗಿ ಸರಿ ಹೋಗುತ್ತೆ. ಮತ್ತು ತುಂಬ ಪ್ರೆಷರ್ ಇದೆ ಅಂತ ಅಂದರೆ ಧ್ಯಾನ ಮತ್ತು ಪ್ರಾಣಾಯಾಮ ಇದನ್ನು ಒಂದು ಸ್ವಲ್ಪ ಅಡ್ಯಾಪ್ಟ್ ಮಾಡಿಕೊಂಡ್ರೆ ಶಾಶ್ವತವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಎಲ್ಲ ಸಮಸ್ಯೆಗಳಿಗೂ ಕೂಡ ಪ್ರಕೃತಿನಲ್ಲಿ ಅದರದೇ ಆದ ಒಂದು ಔಷಧಿ, ಅದರದೇ ಆದ ಒಂದು ಚಿಕಿತ್ಸೆ ಇದೆ. ನಾವು ಅದನ್ನು ಸಂಪೂರ್ಣವಾಗಿ ಫಾಲೋಅಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇವಾಗ ನಾವು ಕೇಳಿಸ್ಕೊಳ್ತೀವಿ, ಅದನ್ನು ಬಿಟ್ಬಿಟ್ರೆ ಮತ್ತು ಅರ್ಧದಲ್ಲಿ ನಿಲ್ಲಿಸೋರು ಏನಾಗುತ್ತೆ ಅಂತಂದರೆ ಆ ಚಿಕಿತ್ಸೆ ಸಂಪೂರ್ಣವಾಗಿ ಫಲಕಾರಿ ಆಗೋದಿಲ್ಲ. ಸೊ ಅದರಿಂದ ಏನು ಮಾಡಬೇಕಂತಂದರೆ, ಯಾವುದೇ ಒಂದು ಕೋರ್ಸನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಕೊನೆ ಆಗೋವರೆಗೆ ಬಿಡಬೇಡಿ. ಮಾಡಿ ಅದರಿಂದ ನಿಮಗೆ 100% ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ಕೂಡ 90% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನೂ ಅನೇಕ ವೀಡಿಯೋಗಳ ಜೊತೆಯಲ್ಲಿ, ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ನಿಮಗೆ ಔಷಧಿ ಸಿಕ್ಕಿಲ್ಲ ಅಂತ ಅಂದರೆ ನಮ್ಮ ವಿಳಾಸವನ್ನು ಸಂಪರ್ಕಿಸಬಹುದು. ಪ್ರತಿ ಭಾನುವಾರ ತೋಟದ ಗುಡ್ಡದಳ್ಳಿನಲ್ಲಿ ಕಣ್ಣಿಗೆ ಔಷಧಿನ ಹಾಕ್ತೀವಿ. ಮತ್ತು ಪ್ರತಿ ಅಮಾವಾಸ್ಯೆ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಣ್ಣಿಗೆ ಔಷಧಿಯನ್ನು ಹಾಕ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ. ಹಾಗೂ ಇನ್ನೂ ಕೆಲವು ವಿಶೇಷ ಮಾಹಿತಿಗಳು ಏನಂತಂದರೆ, ಸ್ಟ್ರೋಕ್ ಆಗಿರ್ತಕ್ಕಂಥವ್ರಿಗೆ ಗಿಡಮೂಲಿಕೆ ಔಷಧಿನ ಕೊಡ್ತೀವಿ. ಇನ್ನೂ ಅನೇಕ ಕಠಿಣ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿನ ಕೊಡ್ತೀವಿ. ಮತ್ತು ಭಾಳ ದೂರದ ಊರುಗಳಿಂದ ಏನಾದರೂ ಔಷಧಿ ಬೇಕಂದರೆ ಕೊರಿಯರ್ ಮೂಲಕ ತಲುಪಿಸ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ದೀವಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.